ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್ ಇವಾಗ 4:45 ಆಗಿದೆ. ನಾನು ಇವತ್ತು ಬೇಗನೆ ಎದ್ಬಿಟ್ಟೆ 4:30ಗೆಲ್ಲ. ನಾನು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹಾಟ್ ವಾಟರ್ ಕುಡಿಯೋಣ ಅಂದ್ಕೊಂಡೆ. ಓಕೆ, ಸ್ವಲ್ಪ ಬಾಗಿಲು ತೊಳೆಯೋದಿತ್ತು, ಬಾಗಿಲು ತೊಳೆದ್ಬಿಟ್ಟು ಹೋಗಿ ಆಮೇಲೆ ಹಾಟ್ ವಾಟರ್ ಕುಡಿತೀನಿ. ಇವಾಗ ಫ್ರೆಶ್ ಆಗಿದ್ದೀನಿ. ಹಾಟ್ ವಾಟ್ರಿಗೆ ನಾನು ಚಕ್ಕೆ ಪೌಡರ್ನ ಆ್ಯಡ್ ಮಾಡಿ ಬಂದಿದ್ದೀನಿ. ಸೊ ಅದು ಅಷ್ಟೊಂದು ಸ್ವಲ್ಪ ಆರುತ್ತೆ. ಅಷ್ಟೊತ್ತಿಗೆ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೋಗೋಕ್ಕೆ ಸರಿ ಹೋಗುತ್ತೆ. ನೋಡಿ ಗೈಸ್, ಹುಡುಗಿರು ವರ್ಕೌಟ್ ಮಾಡಬೇಕಂದ್ರೆ ಮನೆ ಕೆಲಸ ಮಾಡಿ, ಆಫೀಸ್ ಕೆಲಸ ನೋಡಿ, ವರ್ಕೌಟ್ ಮಾಡಿ, ಅದೇ ಡಯಟಿಗೆ ಬೇಕಾಗಿರೋ ಫುಡ್ಡೆಲ್ಲ ಮಾಡ್ಕೋಬೇಕು. ಅದೇ ಹುಡುಗರು ಡಯಟ್ ಮಾಡಬೇಕು ಅಂದರೆ ಅವ್ರಿಗೆ ಯಾರಾದರೂ ಒಬ್ಬರು ಮಾಡಿಕೊಡ್ತಾರೆ, ಮತ್ತು ಆರಾಮಾಗಿ ತಿಂತಾರೆ, ಆರಾಮಾಗಿ ವರ್ಕೌಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮಗೆ ಮಾತ್ರ ಯಾಕೆ ಕಷ್ಟ? ಸುಮ್ಮನೆ ಅಂದೆ. ಇವಾಗ ಫಸ್ಟ್ ಹೋಗ್ಬಿಟ್ಟು ಬಾಗಿಲು ತೊಳಿತೀನಿ. ಇವಾಗ ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿದ್ದೆಲ್ಲ ಆಯಿತು. ನೋಡಿ, ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ಹಾಗೆ ತುಳಸಿ ಕಟ್ಟೆ ಹತ್ರ ಕೂಡ ರಂಗೋಲಿ ಬಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ತುಳಸಿ ಕಟ್ಟೆ ಹತ್ರ ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ಆಮೇಲೆ ವಾಕಿಂಗ್ ಹೋಗ್ತೀನಿ. ಕತ್ಲು ನೋಡಿ ಇನ್ನು. ನಾನಿವಾಗ ಇಲ್ಲಿ ಕುಡಿತಾ ಇರೋದು, ಹೇಳಿದ್ನಲ್ವಾಗ ಇಲ್ಲಿ ಬಿಸಿನೀರಿಗೆ ನಾನು ಚಕ್ಕೆ ಪೌಡರ್ ಹಾಕಿಟ್ಟು ಬಂದಿದ್ದೀನಿ ಅಂತ. ಸೊ ಅದನ್ನು ನಾನಿವಾಗ ಕುಡಿತಾ ಇದ್ದೀನಿ. ಚಕ್ಕೆ ಪೌಡರ್ ಹಾಕಿದ್ರೆ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಅನಿಸುತ್ತೆ. ಹಾಗೆ ಸ್ಕಿಪ್ಪಿಂಗ್ ಮಾಡಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿದೆ. ಗೈಸ್ ಇವಾಗ ನಾವಿಬ್ಬರು ವಾಕಿಂಗ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಇನ್ನೂ ಫುಲ್ ಕತ್ಲೆನೇ ಇದೆ. ಇದನ್ನು ನೋಡಿ ದೆವ್ವ ಅನ್ಕೋಬೇಡಿ ಗೈಸ್, ನಾನೇ ಇದು. ಇವಾಗ ನಮ್ಮದು ವಾಕಿಂಗ್ ಎಲ್ಲ ಮುಗಿಸೇ ಆಯಿತು. ಆಲ್ಮೋಸ್ಟ್ ಇದು ಫುಲ್ಲು 1.5 ಕಿಲೋಮೀಟರ್ ಇದೆ. ಸೊ ಇದು ಫುಲ್ಲು ಒಂದು ರೌಂಡ್ ಹಾಕಿದ್ವಿ ಅಷ್ಟೇ. ಆಮೇಲೆ ಸಾಕಾಗೋಯ್ತು, ಯಾಕಂದರೆ ವರ್ಕೌಟ್ ಬೇರೆ ಮಾಡಿದ್ವಲ್ವ. ಸೊ ಅದಕ್ಕೆ ಒಂದು ರೌಂಡ್ ಹಾಕೋ ಅಷ್ಟರಲ್ಲೇ ಸಾಕಾಯಿತು. ನಾವು ಬಂದಾಗ ಬೆಳಕೆ ಇರಲಿಲ್ಲ, ಫುಲ್ಲು ಕತ್ಲೆ ಇತ್ತು. ಬಟ್ ಇವಾಗ ಬೆಳಕಾಗ್ಬಿಟ್ಟಿದೆ ಫುಲ್ಲು. ಬಟ್ ತುಂಬ ಚೆನ್ನಾಗಿದೆ. ಇರಿ ತೋರಿಸ್ತೀನಿ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಬಟ್ ಇಲ್ಲಿ ನೀರು ಸಿಕ್ಕಾಪಟ್ಟೆ ಇತ್ತು. ಅಂದರೆ ಸಿಕ್ಕಾಪಟ್ಟೆ ಅಂದರೆ ಓಕೆ ಸ್ವಲ್ಪ ಇತ್ತು, ಬಟ್ ಅದು ಇವಾಗ ಫುಲ್ಲು ಡ್ರೈ ಆಗ್ತಾಯಿದೆ, ಅಷ್ಟು ಬಿಸಿಲಿದೆ ನೋಡಿ. ನಾವು ಆ ಕಡೆಯಿಂದ ಹೋಗಿ ಹೀಗೆ ಬಂದಿದ್ದು. ಇದು ಆಲ್ಮೋಸ್ಟ್ ತುಂಬ ದೊಡ್ಡದಾಗಿದೆ. ನೋಡೋಕ್ಕೆ ಮಾತ್ರ ಈ ಥರ ಅನಿಸುತ್ತೆ, ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬೆಳಗ್ಗೆ ಬಂದರೆ ಪಕ್ಷಿಗಳ ಸೌಂಡು, ಮತ್ತು ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಡೇ ಫುಲ್ಲು ಚೆನ್ನಾಗಿ ಹೋಗುತ್ತೆ. ನಾವು ಫುಲ್ಲು ವಾಕಿಂಗ್ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡಿದ್ದು, ಆಮೇಲೆ ಹೋಗ್ತೀವಿ. ನನ್ನ ಹಸ್ಬೆಂಡ್ ಅಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ತೀನಿ. ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬ್ರೇಕ್ಫಾಸ್ಟ್ಗೆ, ಬಟ್ ಆದರೆ ಆ್ಯಪಲ್ಸ್ ಎಲ್ಲ ಹಾಳಾಗಿತ್ತು. ಸೊ ಅದಕ್ಕೆ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮತ್ತು ಓಟ್ಸ್ ಹಾಕ್ಕೊಂಡು, ಅದಕ್ಕೆ ಬನಾನಾ ಇತ್ತು ಮನೆಯಲ್ಲಿ. ಸೊ ಬನಾನಾ ಹಾಕ್ಕೊಳ್ತಾ ಇದ್ದೀನಿ. ಬನಾನಾ ಹಾಕ್ಕೊಂಡು ನನ್ನ ಹತ್ರ ಡ್ರೈ ಸೀಡ್ಸ್ ಏನೇನಿತ್ತಲ್ವ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಹನಿ ಮತ್ತು ಖರ್ಜೂರನ ಕೂಡ ಹಾಕ್ಕೊಳ್ತೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಓಟ್ಸ್ ನಿಮಗೆ ತಿನ್ನೋಕ್ಕಾಗಲ್ಲ ಅಂದರೆ ನೀವು ಈ ರೀತಿ ಟ್ರೈ ಮಾಡ್ಕೋಬೋದು. ಈ ರೀತಿ ತಿನ್ನೋದ್ರಿಂದ ನಿಮಗೆ ಓಟ್ಸ್ ಕೂಡ ಇಷ್ಟು ತಿಂದಂಗೆ ಆಗುತ್ತೆ, ಮತ್ತು ಬ್ರೇಕ್ಫಾಸ್ಟ್ ಹೊಟ್ಟೆ ಫುಲ್ ಆಗುತ್ತೆ, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ನಾನು ನಿಮಗೆ ನೆನ್ನೆ ಹೇಳಿದ್ನಲ್ವ, ನಾನು ವರ್ಕ್ಗೆ ಹೋಗೋದ್ರಿಂದ ನಾನು ಲಂಚು ಮತ್ತು ಬ್ರೇಕ್ಫಾಸ್ಟ್ ಎಲ್ಲನೂ ಒಟ್ಟಿಗೆ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದೀನಿ, ಮತ್ತು ಹಾಗೆ ರಾತ್ರಿನೇ ನಾನು ಕಾಬೂಲ್ ಕಡಲೆ ಕೂಡ ನೆನೆಸಿಟ್ಟಿದ್ದೆ. ಸೊ ಇದನ್ನೆಲ್ಲ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಮಾಡೋಣ ಬನ್ನಿ. ಇವಾಗ ಕರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕೊಬ್ಬರಿ ಮತ್ತು ಗಸಗಸೆ, ಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಈ ರೀತಿ ಇರುತ್ತೆ. ಸೊ ಈಗ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಏನಿಲ್ಲ, ಸ್ವಲ್ಪ ಬಾಣಲೆ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆದಷ್ಟು ನೀವು ಕೊಕೊನೆಟ್ ಆಯಿಲು ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡಿ ಡಯಟಲ್ಲಿದ್ದರೆ. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕಿ ಆನಿಯನ್ನ ಹಾಕ್ಕೊಳ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಕಲರ್ ಬಂದಮೇಲೆ ನೀವು ಟೊಮೊಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ. ಈಗ ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡ್ರೆ ಆಯಿತು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ. ಸೊ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಇದು ಫ್ರೈ ಆಗಿದ್ದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ.
ಅದಾದಮೇಲೆ ನಾವು ತರಕಾರಿ ಎಲ್ಲನೂ ಬೇಯಿಸಿಟ್ಕೊಂಡಿದ್ವಲ್ವ, ಸೊ ತರಕಾರಿ ಬೇಯಿಸಿಟ್ಕೊಂಡಿರೋದನ್ನು ನಾವು ಈ ರೀತಿ ಸ್ಮ್ಯಾಶರ್ ಬರುತ್ತಲ್ವ, ಸೊ ಅದರಿಂದ ಸ್ಮ್ಯಾಶ್ ಮಾಡಿ, ಅದೇ ಫುಲ್ ಸ್ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಸ್ಮ್ಯಾಶ್ ಮಾಡಿ ನಾವು ಅದನ್ನು ಈ ಒಂದು ಸಾಗುಗೆ ಹಾಕಿದ್ರೆ ಸಾಗು ಥರನೂ ಇರುತ್ತೆ ಮತ್ತು ವೆಜಿಟೇಬಲ್ ಕರಿ ಥರನೂ ಇರುತ್ತೆ. ಮುದ್ದೆ, ರೈಸ್, ಚಪಾತಿ, ದೋಸೆ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇಲ್ಲಿ ನಾನು ಆಫೀಸ್ ತೊಗೊಂಡೋಗೋದಕ್ಕೆ ಬೇಕಾಗಿರೋಂಥ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಚಪಾತಿ ಮತ್ತು ಹಾಗೆ ಸಾಗು ಮತ್ತು ಸ್ವಲ್ಪ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ. ಕ್ಯಾಪ್ಸಿಕಮ್ ಪಲ್ಯನ ಬಾಕ್ಸ್ಗೆ ಹಾಕ್ಕೊಂಡು ನಾನು ಆಫೀಸ್ಗೆ ಹೊರಟೆ. ಆಫೀಸ್ಗೆ ಹೋದ್ಮೇಲೆ 11 o'clock ಆಗಿ ನಾನು ಗ್ರೀನ್ ಟೀ ತೊಗೊಂಡೆ. ಸೊ ನಾನು ಲೆಮನ್ ಮತ್ತು ಹನಿ ಫ್ಲೇವರ್ ಇರೋವಂಥದ್ದು ಟೆಟ್ಲಿ ಗ್ರೀನ್ ಟೀ ತೊಗೊಳ್ಳೋದು. ಸೊ ಇದು ಆಫೀಸಲ್ಲಿ ಇರುತ್ತೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಗ್ರೀನ್ ಟೀನೇ ತೊಗೊಳ್ತೀನಿ. ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಮತ್ತು 1.5 hour ಬಿಟ್ಟು ಚಪಾತಿ ತೊಗೊಳ್ತಾ ಇದ್ದೀನಿ. ನೋಡಿ, ಇವತ್ತು ನನ್ನ ಒಂದು ಪ್ಲೇಟ್ ಈ ರೀತಿ ಇದೆ. ಸೊ ನನಗೆ ಚಪಾತಿ ಜಾಸ್ತಿ ಆಯಿತು ಅನ್ನಿಸ್ತು. ನಾಳೆಯಿಂದ 1 ತೊಗೊಂಡು ಬರಬೇಕು. ಈಗ ಆಲ್ಮೋಸ್ಟ್ 2:15 ಆಗಿದೆ. ನಾನು ಇವತ್ತು ಸುಮ್ಮನೆ ಹಾಗೆ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮಾರ್ನಿಂಗಿಂದ ಕೂತು ನನಗೂ ಬೋರ್ ಆಗಿಬಿಟ್ಟಿದೆ ಇವತ್ತು. ಸೊ ಬನ್ನಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ. ಗೈಸ್, ಇವತ್ತು ಆ್ಯಪಲ್ ತೊಗೊಂಡು ಬಂದಿದ್ರು ಸ್ನ್ಯಾಕ್ಸ್ಗೆ. ಹುಳಿ ಇದೆ ಗೈಸ್. ನನಗೆ ಜಾಸ್ತಿ ಆ್ಯಪಲ್ ಇಷ್ಟ ಆಗಲ್ಲ, ಸೊ ಅದಕ್ಕೆ ನನಗೆ ಆಫ್ ಅಂತೇಳಿ, ಮತ್ತು ನಮ್ಮ ಆಫೀಸಲ್ಲಿ ಸಾಹು ಭಯ್ಯ ಅಂತ ಇದ್ದಾರೆ, ಅವ್ರಿಗೆ ಆಫ್ ಕೊಟ್ಟೆ. ಸೊ ಅವ್ರಿಗೆ ತೊಗೊಂಡು ಬಂದಿರಲಿಲ್ಲ, ಅದಕ್ಕೆ ಸರಿ ಇದರಲ್ಲಿ ನಾವಿಬ್ಬರು ಆಫ್ ತೊಗೊಳ್ಳೋಣ ಅಂತ ಭಯ್ಯಗೆ ಅರ್ಧ ಕೊಟ್ಟೆ. ಸೊ ನಾನು ಅರ್ಧ ತಿಂತಾಯಿದ್ದೀನಿ. ಆಫೀಸಿಂದ ಮನೆಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡು ಎಳ್ಳು ಬರ್ಬಿ ಕೊಟ್ಬಿಟ್ಟು, ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳು ಇದನ್ನು ಕೊಟ್ಬಿಟ್ಟು ತಿನ್ಕೊಂಡು ಕುತ್ಕೊಂಡ್ರು. ಗೈಸ್, ಈಗ ಆಲ್ಮೋಸ್ಟ್ 7:25 ಆಗಿದೆ. ಸೊ ಇವಾಗ ನಾನು ವಾಟರ್ ಮಿಲನ್ ತಿಂತಾಯಿದ್ದೀನಿ. ಸೊ ಇವತ್ತು ನನ್ನ ಡಿನ್ನರು ವಾಟರ್ ಮಿಲನ್ನು ಜಾಸ್ತಿ ಇತ್ತು ಆ್ಯಕ್ಚುಲಿ. ಎಲ್ಲ ತಿಂದ್ಬಿಟ್ಟೆ, ಇನ್ನೂ ಸ್ವಲ್ಪ ಇದೆ ನೋಡಿ. ಇಷ್ಟೇ ಇರೋದು ಇವಾಗ, ಬಟ್ ಅದೇ ನಾನು ಸ್ವಲ್ಪ ತಿಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ನೆನಪಾಯಿತು ವೀಡಿಯೋ ಮಾಡಬೇಕಲ್ವಾ ಅಂತ ಹೇಳಿ. ಓಕೆ ಗೈಸ್, ನಾನು ಊಟ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್, ಇವಾಗ ಆಲ್ಮೋಸ್ಟ್ 9:15 ಆಗಿದೆ. ಸೊ ನೋಡಿ, ಪಾಪುನ ಮಲಗಿಸ್ಬಿಟ್ಟಿದ್ದೀನಿ. ಇವತ್ತು ಮಾರ್ನಿಂಗ್ ಅವ್ನು ಬೇಗನೆ ಎದ್ದಿದ್ದ, ಸೊ ಅದಕ್ಕೆ ಅವ್ನು ಇವಾಗ ಬೇಗ ಮಲಗಿಬಿಟ್ಟಿದ್ದಾನೆ. ಸೊ ಇವಾಗ ನಾವು ಆರಾಮಾಗಿ ವಾಕಿಂಗ್ ಹೋಗ್ಬಿಟ್ಟು ಬರ್ಬೋದು. ಸೊ ವಾಕಿಂಗ್ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ವಾಕಿಂಗ್ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದರೆ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ, ಸೊ ಅದಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಈಗ ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಇವಾಗ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಮಲಗೋದೆ. ಪಾಪು ಹೇಗಿದ್ರು ಮಲಗಿಬಿಟ್ಟಿದ್ದಾನಲ್ವಾ, ಸೊ ಅವ್ನಿಗೂ ಹಾಲೆಲ್ಲ ಕೊಟ್ಟು ಮಲಗಿಸಿದ್ದಾಗಿದೆ. ಸೊ ಇವಾಗ ಏನೂ ಕೆಲಸ ಇಲ್ಲ, ಇನ್ನು ನಾವು ಮಲಗ್ಕೊಳ್ಳೋದೆ. ಇವಾಗ ಮಲಗಿದ್ರೆ ಬೆಳಗ್ಗೆಗೆ 4 o'clock ಅಲಾರಾಮ್ ಇಟ್ಟಿರೋದು. ಒಂದೊಂದು ಸಲ 4 o'clock ಎದ್ದೇಳ್ತೀನಿ, ಒಂದೊಂದು ಸಲ 5 o'clock ಎದ್ದೇಳ್ತೀನಿ. ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ಲೇಟಾಗಿ ಎದ್ದೇಳೋದು. ಸೊ ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.